ಯುವರಾಜ, ಇದು ದಶರಥ ಪುತ್ರ ಅಯೋಧ್ಯಾಧಿಪತಿ ಶ್ರೀರಾಮನ ಅಶ್ವಮೇಧದ ಕುದುರೆ. ಇದಕ್ಕೆ ಶರಣಾಗಬೇಕು, ಕಟ್ಟಿದರೆ ಯುದ್ಧ ಮಾಡಬೇಕೆಂದು ಇದರಲ್ಲಿ ಬರೆದಿದೆ. ಇದರ ಬೆಂಗಾವಲಿಗೆ ರಾಮ ಸಹೋದರ ಶತ್ರುಘ್ನ ಬಂದಿರುವನಂತೆ. ಏನು? ನಾವು ಶರಣಾಗಬೇಕೆ? ನಾವೇಕೆ ಶರಣಾಗಬೇಕು? ನಾವೇನು ಅವರ ಸೇವಕರೇ? ಮಿತ್ರ, ನಾವು ಈ ಕುದುರೆಯನ್ನು ಕಟ್ಟಿ ಹಾಕೋಣ. ಆತುರ ಬೇಡ ಯುವರಾಜ. ಈ ವಿಚಾರದಲ್ಲಿ ಚೆನ್ನಾಗಿ ಆಲೋಚಿಸಿ ಮುಂದೆ ಹೆಜ್ಜೆಡುವುದು ಒಳ್ಳೆಯದು. ಆಲೋಚಿಸುವುದೇನಿದೆ? ಆ ರಾಮನಿಗಾಗಲಿ ಶತ್ರುಘ್ನಿಗಾಗಲಿ ಹೆದರಿ ಶರಣಾಗತರಾಗಬೇಕೆ? ನನ್ನ ಶೌರ್ಯ ಪರಾಕ್ರಮದ ಪ್ರದರ್ಶನಕ್ಕೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ನಾನು ಯುದ್ಧ ಮಾಡಿ ಗೆಲ್ಲುತ್ತೇನೆ. ಯುವರಾಜ, ಈ ವಿಚಾರದಲ್ಲಿ ನೀವು ನಿಮ್ಮ ತಂದೆಯೊಡನೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು. ಅಗತ್ಯವಿಲ್ಲ ಮಿತ್ರ. ನನ್ನ ಈ ಕ್ರಮದಿಂದ ನಮ್ಮ ತಂದೆಯವರು ಖಂಡಿತ ಸಂತೋಷ ಪಡುತ್ತಾರೆ. ನಮ್ಮ ತಂದೆಯವರ ಪರಾಕ್ರಮದ ಮುಂದೆ ಆ ರಾಮನು ಸಾಟಿಯಲ್ಲ. ಈ ಕುದುರೆಯನ್ನು ನಮ್ಮಿಂದ ಬಿಡಿಸಿಕೊಳ್ಳಲು ಖಂಡಿತ ಅವರು ಸಮರ್ಥರಲ್ಲ. ನಾನು ಕುದುರೆಯನ್ನು ಕಟ್ಟೇ ಕಟ್ಟುತ್ತೇನೆ. ಅಮಾತ್ಯರೇ, ನಮ್ಮ ಅಶ್ವಮೇಧದ ಕುದುರೆಯ ಇತ್ತೀಚಿನ ಸಂಚಾರದ ವಾರ್ತೆಗಳೇನಿದೆ? ಮತ್ತೆ ಅದನ್ನು ಯಾರು ಕಟ್ಟಿ ಹಾಕುವ ಧೈರ್ಯವನ್ನು ತೋರಲಿಲ್ಲ ತಾನೆ? ಮತ್ತೆ ಯುದ್ಧ ಸಂಭವಿಸಲಿಲ್ಲ ತಾನೆ? ಪ್ರಭು, ಕಟ್ಟಿದರೂ ಅದು ವಿಸ್ಮಯಕಾರಿಯಾಗಿ ಪರಿಹಾರವಾಯಿತಂತೆ. ಅಂದರೆ ನಮ್ಮ ಕುದುರೆ ಒಂದು ಕಡೆ ನೀರಿರುವ ಸ್ಥಳದಲ್ಲಿ ಇದ್ದಕ್ಕಿದ್ದಂತೆ ಮಾಯವಾಯಿತಂತೆ. ಹೌದೇನೋ? ಆಮೇಲೆ ಎಲ್ಲರೂ ಆತಂಕಗೊಂಡು ಯಾವುದೋ ರಾಕ್ಷಸನ ಮಾಯ ಇರಬೇಕೆಂದುಕೊಂಡು ಶತ್ರುಘ್ನ, ಹನುಮಂತ, ಪುಷ್ಕಳ ಎಲ್ಲರೂ ನೀರಿಗಿಳಿದರಂತೆ. ಅಲ್ಲಿ ಅವರು ಒಂದು ವಿಚಿತ್ರವನ್ನು ಕಂಡರಂತೆ. ವಿಚಿತ್ರವೆಂದರೆ? ನೀರಿನಲ್ಲಿ ಸುಂದರವಾದ ಉದ್ಯಾನವನವನ್ನು ಕಂಡರಂತೆ. ಅಲ್ಲೊಬ್ಬಳು ಸುಂದರ ತರುಣಿಯನ್ನು ಕಂಡರಂತೆ. ಅವಳೇ ನಮ್ಮ ಕುದುರೆಯನ್ನು ಕಟ್ಟಿ ಹಾಕಿದವಳಂತೆ. ಅವಳ ಕಡೆಯವರು ಯುದ್ಧಕ್ಕೆ ಸಿದ್ಧರಾದರೆ? ಇಲ್ಲ ಪ್ರಭು, ಯುದ್ಧ ನಡೆಯಲಿಲ್ಲ. ಅದಕ್ಕೊಂದು ಕಾರಣವಿದೆ. ಏನು ಕಾರಣ ಅಮಾತ್ಯರೇ? ಅವಳು ನಿಮ್ಮ ಪರಮ ಭಕ್ತಳಾದ ಯೋಗಿನಿಯಂತಿದ್ದಳಂತೆ. ಆಶ್ಚರ್ಯಕರವಾಗಿದೆ. ನೀರಿನಲ್ಲಿ ನನ್ನ ಭಕ್ತಳಾದ ಯೋಗಿನಿ? ಹೌದು ಪ್ರಭು. ಕುದುರೆ ನಿಮ್ಮದು ಎಂದು ತಿಳಿದ ಮೇಲೆ ಕ್ಷಮೆ ಯಾಚಿಸಿ ತಮ್ಮ ಮೇಲಿರುವ ಭಕ್ತಿಯನ್ನು ವ್ಯಕ್ತಪಡಿಸಿ ವರವನ್ನಿತ್ತು ಕುದುರೆಯನ್ನು ಹಿಂತಿರುಗಿಸಿದಳಂತೆ. ಹೋಗಲಿ ಬಿಡಿ, ಯುದ್ಧದ ಸಂದರ್ಭ ಒದಗದೆ ಎಲ್ಲವೂ ಸುಖಾಂತವಾಯಿತಲ್ಲ. ಅಮಾತ್ಯರೇ, ಇನ್ನೊಂದು ವಿಷಯ. ಅದೇನೆಂದು ಹೇಳಿ ಪ್ರಭು. ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರಾದ ಆ ಬಾಲಕರು ಈಗ ಎಲ್ಲಿದ್ದಾರೆ? ಅವರು ಅಯೋಧ್ಯೆಯಲ್ಲೇ ಇದ್ದಾರೆ ಪ್ರಭು. ಈ ದಿನವೂ ತಮ್ಮ ಕಥೆಯನ್ನು ಋಷಿ ಮುನಿಗಳ ಮುಂದೆ ಹಾಡಿ ಎಲ್ಲರನ್ನೂ ಸಂತೋಷಪಡಿಸಿದರು. ಅವರ ಗಾಯನವನ್ನು ಕೇಳಲು ನನಗೂ ಬಹಳ ಕುತೂಹಲವಾಗುತ್ತಿದೆ. ಅವರು ನಮ್ಮ ಸಭಾಭವನದಲ್ಲೇ ಹಾಡಲಿ. ಹಾಗೆಯೇ ಆಗಲಿ ಪ್ರಭು. ಆ ಬಾಲಕರು ತಮ್ಮ ದರ್ಶನ ಮಾಡಲು, ತಮ್ಮ ಮುಂದೆ ಹಾಡಲು ಅತ್ಯಂತ ಉತ್ಸುಕರಾಗಿದ್ದಾರೆ. ಆಗಲಿ, ಅವರ ಆಸೆಯನ್ನು ನೆರವೇರಿಸೋಣ. ಆ ಸಂದರ್ಭದಲ್ಲಿ ನನ್ನ ಸೋದರರಾದ ಲಕ್ಷ್ಮಣ ಭರತರು ಇರಲಿ. ಹಾಗೆಯೇ ಆಗಲಿ ಪ್ರಭು. ನಾನು ಆ ಬಾಲಕರಿಗೆ ತಿಳಿಸುತ್ತೇನೆ. ಅಮಾತ್ಯರೇ, ನಮ್ಮ ಅಶ್ವಮೇಧದ ಕುದುರೆ ಈಗ ಎಲ್ಲಿ ಸಂಚರಿಸುತ್ತಿದೆ? ಅದು ದೇವಪುರದ ಕಡೆಗೆ ಸಾಗಿದೆ. ಅಲ್ಲಿನ ರಾಜ ವೀರಮಣಿ. ದೇವಪುರದ ವೀರಮಣಿ ಮಹಾರಾಜರಿಗೆ ಪ್ರಣಾಮಗಳು. ಪೂಜ್ಯ ತಂದೆಯವರಿಗೆ ವಂದನೆಗಳು. ಬನ್ನಿ ಬನ್ನಿ, ನಿಮ್ಮ ಬೇಟೆ ವನವಿಹಾರ ಸಂತೋಷದಾಯಕವಾಗಿತ್ತೆ? ಓಹೋ, ದಿನಗಳು ಕಳೆದದ್ದೇ ತಿಳಿಯಲಿಲ್ಲ ಮಹಾಪ್ರಭು. ಆದರೆ ಏಕೆ ಸುಮ್ಮನಾದೆ ಮಿತ್ರ? ಏನಾದರೂ ವಿಶೇಷವಿದೆಯೇ? ರುಕ್ಮಾಂಗದ ಏನಾದರೂ ಆತಂಕದ ವಿಷಯವೇ? ಇಲ್ಲ ತಂದೆ, ಆತಂಕದ ವಿಷಯವೇನೂ ಇಲ್ಲ. ನಾವು ಬೇಟೆಯನ್ನು ಮುಗಿಸಿ ಹಿಂದಿರುಗಿ ರಾಜಧಾನಿಯತ್ತ ಬರುತ್ತಿರುವಾಗ ಒಂದು ಸುಂದರವಾದ ಕುದುರೆಯನ್ನು ಕಂಡು ಅದನ್ನು ಹಿಡಿದು ನಮ್ಮ ಅಶ್ವಶಾಲೆಯಲ್ಲಿ ಕಟ್ಟಿ ಬಂದಿದ್ದೇವೆ. ಸುಂದರವಾದ ಕುದುರೆಯೇ? ಅದು ಎಲ್ಲಿಂದ ಬಂತು? ಅದು ಸಾಮಾನ್ಯವಾದ ಕುದುರೆ ಅಲ್ಲ ಮಹಾಪ್ರಭು, ಅಶ್ವಮೇಧ ಯಾಗದ ಕುದುರೆ. ಏನು? ಅಶ್ವಮೇಧ ಯಾಗದ ಕುದುರೆಯೇ? ಆ ಯಾಗವನ್ನು ಮಾಡುತ್ತಿರುವ ಮಹಾವೀರನಾದ ರಾಜ ಯಾರು?
ಆ ವಿಷಯವೇನಾದರೂ ತಿಳಿಯಿತೆ? ತಿಳಿಯಿತು ತಮ್ಮ. ಆ ಕುದುರೆಯ ಹಣೆಯ ಮೇಲೆ ಬರೆದ ಲೇಖವನ್ನು ಓದಿ ನಾನು ಕಟ್ಟಿ ಹಾಕಿದೆ. ಅದರಲ್ಲಿ ಏನೆಂದು ಬರೆದಿತ್ತು? ಪ್ರಭು, ಅದು ಈಕ್ಷಾಕು ವಂಶದ ದಶರಥ ಪುತ್ರ ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರನ ಯಾಗದ ಕುದುರೆ. ಅದಕ್ಕೆ ಶರಣಾಗಿ ಕಪ್ಪ ಕಾಣಿಕೆಯನ್ನು ಒಪ್ಪಿಸಬೇಕು. ಅದನ್ನು ಕಟ್ಟಿದ ವೀರರು ಅದರ ಬೆಂಗಾವಲಾಗಿ ಬಂದಿರುವ ಶ್ರೀರಾಮ ಸೋದರನಾದ ಶತ್ರುಘ್ನನೊಂದಿಗೆ ಹೋರಾಡಬೇಕೆಂದು ಬರೆದಿತ್ತು. ಅದನ್ನು ಓದಿದ ಮೇಲೂ ನಾನು ಸುಮ್ಮನಿದ್ದರೆ ಹೇಳಿ ಎನಿಸಿಕೊಳ್ಳುತ್ತಿರಲಿಲ್ಲವೇ ತಂದೆ? ಲೋಕದಲ್ಲಿ ಆ ರಾಮನು ಮಾತ್ರ ವೀರ, ಉಳಿದವರೆಲ್ಲ ಕೈಲಾಗದವರೇ. ಸ್ವಾಭಿಮಾನ ಶೂನ್ಯರಾಗಿ ನಾವು ಶರಣಾಗತರಾಗಬೇಕೆ? ಆ ಶತ್ರುಘ್ನ ನಮ್ಮ ಮೇಲೆ ಯುದ್ಧಕ್ಕೆ ಬಂದರೆ ಅವನನ್ನು ಸೋಲಿಸುವ ಶಕ್ತಿ ನಮಗಿಲ್ಲವೇ? ಸಾಕು ಸಾಕು ರುಕುಮಾಂಗದ. ವೀರ ವೃತ್ತಿ ಎಂಬುದು ನೀನು ಮಾತನಾಡಿದಷ್ಟು ಸುಲಭವಲ್ಲ. ನೀನು ಆತುರಪಟ್ಟೆ ಎಂದು ಕಾಣುತ್ತದೆ. ಏಕೆ ತಂದೆಯವರೇ? ನಾನು ರಾಮನ ಯಾಗದ ಕುದುರೆಯನ್ನು ಕಟ್ಟಿ ಹಾಕಬಾರದಿತ್ತು. ಹೌದು, ಶ್ರೀರಾಮ ನೀನು ಅಂದುಕೊಂಡಷ್ಟು ಸಾಮಾನ್ಯನಲ್ಲ. ಮಿತ್ರ, ನೀನಾದರೂ ಇವನಿಗೆ ವಿವೇಕ ಹೇಳಬಾರದಾಗಿತ್ತೆ? ಅದು ಪ್ರಭು, ನಿಮ್ಮ ತಂದೆಯವರೊಂದಿಗೆ ಆಲೋಚಿಸಿ ಮುಂದುವರಿಯಿರಿ ಎಂದು ಇವನು ಹೇಳಿದ. ಆದರೆ ನನ್ನ ಶಕ್ತಿಯ ಮೇಲಿನ ನಂಬಿಕೆಯಿಂದ ನಾನೇ ಈ ನಿರ್ಧಾರ ಮಾಡಿದೆ. ಆದರೆ ಶ್ರೀರಾಮಚಂದ್ರನ ಪರಾಕ್ರಮದ ಅರಿವು ನಿನಗಿಲ್ಲ ಯುವರಾಜ. ತಂದೆಯವರೇ, ಪರಮೇಶ್ವರನ ಅನುಗ್ರಹಕ್ಕೆ ಪಾತ್ರರಾದ ನಿಮಗಿಂತ ಆ ರಾಮನ ಪರಾಕ್ರಮ ದೊಡ್ಡದೆ. ಇದಕ್ಕೆ ಆ ಪರಮೇಶ್ವರನೇ ಉತ್ತರ ಕೊಡಬೇಕು. ನಾನೀಗ ಆ ಪರಶಿವನ ಮೊರೆ ಹೋಗುತ್ತೇನೆ. ಪರಾಕ್ರಮ ಸದ್ಗುಣ ರಾಮ, ನಿತ್ಯ ನಿರಂತರ ಸುಜನರ ಪ್ರೇಮ. ಸತ್ಯ ಪರಾಕ್ರಮ ರಾಮನ ಮೋಹಿಸಿ ರಾವಣ ಸೋದರಿ ಭಂಗವ ಪಟ್ಟಳು ಸೀತೆಯ ಕಾಡಿ. ರಾವಣ ಸೋದರಿ ಭಂಗವ ಪಟ್ಟಳು ಸೀತೆಯ ಕಾಡಿ. ಅಸುರರ ಬಲದ ಗರ್ವವ ತಾಳಿ, ಅಸುರರ ಬಲದ ಗರ್ವವ ತಾಳಿ, ಖರದೂಷಣರು ನಡೆಸಲು ದಾಳಿ. ಸತ್ಯ ಪರಾಕ್ರಮ ಸದ್ಗುಣ ರಾಮ, ನಿತ್ಯ ನಿರಂತರ ಸುಜನರ ಪ್ರೇಮ. ಸತ್ಯ ಪರಾಕ್ರಮ ಸದ್ಗುಣ ರಾಮ, ನಿತ್ಯ ನಿರಂತರ ಸುಜನರ ಪ್ರೇಮ. ಸತ್ಯ ಪರಾಕ್ರಮ. ರಾಮನ ಬಲವ ಕಂಡರು ರಾಕ್ಷಸಿ, ಬುದ್ಧಿಯ ತಾಳದೆ ಚಾಡಿಯ ಹೇಳಲು. ರಾಮನ ಬಲವ ಕಂಡರು ರಾಕ್ಷಸಿ ಬುದ್ಧಿಯ ತಾಳದೆ ಚಾಡಿಯ ಹೇಳಲು. ದಶಶಿರ ತಾಳಿದ ದುರ್ಮತಿ ನಿರ್ಧಾರ, ಮಾರೀಚನ ಜೊತೆ ಮಾಡಲು ದುರ್ಮತಿ ನಿರ್ಧಾರ. ಸೀತಾಪಹಾರ ದಶಶಿರ ತಾಳಿದ ದುರ್ಮತಿ ನಿರ್ಧಾರ. ಸೀತಾಪಹಾರ. ಸತ್ಯ ಪರಾಕ್ರಮ ಸದ್ಗುಣ ರಾಮ, ನಿತ್ಯ ನಿರಂತರ ಸುಜನರ ಪ್ರೇಮ. ಸತ್ಯ ಪರಾಕ್ರಮ ಸದ್ಗುಣ ರಾಮ, ನಿತ್ಯ ನಿರಂತರ ಸುಜನರ ಪ್ರೇಮ. ಸತ್ಯ ಪರಾಕ್ರಮ. ಬಾಲಕರೇ, ಈ ದಿನವೂ ನಿಮ್ಮ ಗಾಯನ ಅಮೋಘವಾಗಿತ್ತು.
ಶ್ರೀರಾಮನ ಮಹಿಮೆ ಕಣ್ಣಿಗೆ ಕಟ್ಟುವಂತೆ ಹಾಡಿದ್ದೀರಿ. ಎಲ್ಲವೂ ಗುರುಕರುಣೆ ಅಮಾತ್ಯರೇ, ಜೊತೆಗೆ ಶ್ರೀರಾಮಚಂದ್ರ ಪ್ರಭುವಿನ ಅನುಗ್ರಹ. ಅಮಾತ್ಯರೇ, ಈ ಬಾಲಕರು ಆಗಾಗ ಇಲ್ಲಿಗೆ ಬಂದು ಶ್ರೀರಾಮನ ಮಹಿಮೆಯನ್ನು ಆಡಿ ನಮಗೆ ಮನಸಂತೋಷ ಉಂಟು ಮಾಡುತ್ತಿದ್ದಾರೆ. ಅಮಾತ್ಯರೇ, ಶ್ರೀರಾಮನ ಮಹಿಮೆಯನ್ನು ಹೇಳುವ ಗಾಯನವನ್ನು ಕೇಳುತ್ತಿರುವುದು ನಮ್ಮ ಭಾಗ್ಯವೇ ಭಾಗ್ಯ. ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪುಣ್ಯಕಥಾ ಕಾಲಕ್ಷೇಪ ನಡೆಯಿತು. ಆದರೆ ಈ ಬಾಲಕರ ಗಾಯನ ಅವೆಲ್ಲದಕ್ಕೂ ಕಳಸವಿಟ್ಟಂತೆ ಅಮೃತಪ್ರಾಯವಾಗಿದೆ. ಪೂಜ್ಯರೇ, ನಿಮ್ಮೆಲ್ಲರ ಅಭಿಪ್ರಾಯದಂತೆ ನನ್ನ ಭಾವನೆಯೂ ಕೂಡ. ಇದಕ್ಕೆಲ್ಲ ಕಾರಣರಾದ ವಾಲ್ಮೀಕಿ ಮಹರ್ಷಿಗಳಿಗೆ ಎಷ್ಟು ವಂದಿಸಿದರೂ ಸಾಲದು. ಅಮಾತ್ಯರೇ, ಈ ಬಾಲಕರ ಗಾಯನವನ್ನು ಶ್ರೀರಾಮಪ್ರಭು ಕೇಳಬೇಕೆಂದು ನಮ್ಮ ಅಪೇಕ್ಷೆ. ಶ್ರೀರಾಮಚಂದ್ರ ಇವರ ಗಾಯನವನ್ನು ಕೇಳಬೇಕು, ಅಭಿಮಾನದಿಂದ ಈ ಬಾಲಕರನ್ನು ಹರಸಬೇಕು. ಈ ಬಗ್ಗೆ ನೀವು ಪ್ರಭುಗಳೊಂದಿಗೆ ಮಾತನಾಡುವುದು ಒಳ್ಳೆಯದು. ಪೂಜ್ಯರೇ, ಈಗಾಗಲೇ ಈ ವಿಷಯವಾಗಿ ನಾನು ಪ್ರಭುಗಳೊಂದಿಗೆ ಮಾತನಾಡಿದ್ದೇನೆ. ಅಂದರೆ ಈ ಬಾಲಕರ ವಿಷಯ ಪ್ರಭುಗಳಿಗೆ ತಿಳಿದಿದೆ. ಅವರಿಗೂ ಇವರ ಗಾಯನವನ್ನು ಕೇಳುವ ಅಪೇಕ್ಷೆ ಉಂಟಾಗಿದೆ. ಪ್ರಭುಗಳು ಈ ಬಾಲಕರ ಗಾಯನವನ್ನು ಕೇಳುವ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ಹೌದೇ ಅಮಾತ್ಯರೇ? ಪ್ರಭುಗಳು ನಮ್ಮ ಗಾಯನವನ್ನು ಕೇಳುತ್ತಾರೆಯೇ? ಯಾವಾಗ, ಎಲ್ಲಿ ಕೇಳುತ್ತಾರಂತೆ? ನಿಮ್ಮ ಆತುರ ನನಗೆ ಅರ್ಥವಾಗುತ್ತದೆ ಮಗ. ಈಗ ತಾನೇ ಪ್ರಭುಗಳು ಸಮ್ಮತಿ ಸೂಚಿಸಿದ್ದಾರೆ. ಅದನ್ನು ತಿಳಿಸಲೆಂದೇ ನಾನು ಇಲ್ಲಿಗೆ ಬಂದೆ. ಅಮಾತ್ಯರೇ, ಎಲ್ಲಿಯಾದರೂ ಸರಿ, ಯಾವಾಗಲಾದರೂ ಸರಿ, ನಾವು ಹಾಡಲು ಸಿದ್ಧರಾಗಿದ್ದೇವೆ. ಬೇಕಾದರೆ ಈ ಕ್ಷಣವೇ ನೀವು ಹೇಳಿದ ಕಡೆಗೆ ನಾವು ಬರಲು ಸಿದ್ಧರಾಗಿದ್ದೇವೆ. ನೀವು ಇಲ್ಲೇ ಕಾಯುತ್ತೀರಿ. ನಮ್ಮ ಕಡೆಯವರು ಬಂದು ನಿಮ್ಮನ್ನು ಪ್ರಭುಗಳ ಸನ್ನಿಧಿಗೆ ಕರೆತರುತ್ತಾರೆ. ನಾನೇ ನಿಮ್ಮನ್ನು ಪರಿಚಯಿಸುತ್ತೇನೆ. ನಿಮಗೆ ಒಳ್ಳೆಯದಾಗಲಿ. ನಾನಿನ್ನು ಬರುತ್ತೇನೆ. ಮುನಿಶ್ರೇಷ್ಠರೇ, ನಿಮ್ಮ ಹಾರೈಕೆ ಈ ಬಾಲಕರ ಮೇಲಿರಲಿ. ಅದನ್ನು ಹೇಳಬೇಕೇ ಅಮಾತ್ಯರೇ? ಈ ತೇಜಸ್ವಿ ಬಾಲಕರು ತಮ್ಮ ನಡೆನುಡಿಗಳಿಂದ, ತಮ್ಮ ಗಾಯನದಿಂದ ನಮ್ಮ ಮನಸ್ಸೂರೆಗೊಂಡಿದ್ದಾರೆ. ಶಿವ ಶಿವ ಶಂಕರ ಗಜಚರ್ಮಾಂಬರ ಕರುಣಾಕರನೇ ಶೂಲಧರ ಹರ ಹರ ಭವಹರ ಪಾರ್ವತಿ ರಮಣ ದೀನೋದ್ಧಾರಕ ನಾಗದರ ಶಿವ ಶಿವ ಶಂಕರ ಗಜಚರ್ಮಾಂಬರ ಡಮರುಗ ಪಿಡಿದವನೇ ತ್ರಿಶೂಲಪಾಣಿ ಭಕ್ತರಿಗೋಲಿವಾ ತ್ರಿನೇತ್ರನೇ ನಿಜ ಗುಣ ಶಿವನೇ ನಂದಿವಾಹನ ನಮಿಪೆನು ನಿನಗೆ ಭಸ್ಮಧರ ನಮಿಪೆನು ನಿನಗೆ ಭಸ್ಮಧರ ಶಿವ ಶಿವ ಶಂಕರ ಗಜಚರ್ಮಾಂಬರ ಮೊರೆಯಿಡುತ್ತಿರುವೆನು ಗಿರಿಜಾಪತಿಗೆ ಈ ದೀನನ ರಕ್ಷಿಸು ಈ ದೀನನ ರಕ್ಷಿಸು ಪಶುಪತಿ ನಿನ್ನನೆ ನಂಬಿ ಯುದ್ಧವ ಮಾಡುವೆ ಜಯವನ್ನು ಕರುಣಿಸು ವಿಶ್ವಪತಿ ನಿನ್ನನೇ ನಂಬಿ ಯುದ್ಧವ ಮಾಡುವೆ ಜಯವನ್ನು ಕರುಣಿಸು ವಿಶ್ವಪತಿ ಶಿವ ಶಿವ ಶಂಕರ ಗಜಚರ್ಮಾಂಬರ ಶಿವ ಶಿವ ಶಂಕರ ಸೀತೆ ಸಹನೆಗೆ ಸೋತಿತು ಅಂತ್ಯ ಇರದ ಅಸುರ ಕುಲವು
ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.